ಜೈ ಶ್ರೀರಾಮ್, ವೆಲ್ಕಮ್ ಟು ಮೈ ಚಾನಲ್. ಸೊ ನಾವು ಕೊಟ್ಟಿಯೂರ್ಗೆ ಹೋಗೋಣ ಅಂತ ಫಸ್ಟೇ ಪ್ಲ್ಯಾನ್ ಮಾಡಿದ್ವಿ. ಸಂಡೇ ಹೋಗೋಣ ಅಂತ. ಏನು ಅಂತಂದರೆ 4 ಗಂಟೆಗೆ ಎದ್ದು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನನಗೆ ಯಾಕೋ ನಿದ್ದೆನೇ ಬರ್ತಾ ಇರಲಿಲ್ಲ. ಹಾಗಾಗಿ ನಾನು 2:30ಗೆ ಎದ್ಬಿಟ್ಟು ಇನ್ನು ಸ್ನಾನ ಮಾಡ್ಕೊಂಡು ರೆಡಿ ಆದೆ. ಇನ್ನು ಪಾಪು ಮತ್ತು ಕಿಟ್ಟಿ ಮಲಗಿದ್ರು. ಅವರು ಅಲ್ಲೇ ಸ್ನಾನ ಮಾಡ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊತೀನಿ ಅಂತ ಅಂದರು. ನಾನು ಅಲ್ಲಿ ಹೇಗಿರುತ್ತೋ ಏನೋ ಗೊತ್ತಿರಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ನಾನು ಮನೇಲೇ ಸ್ನಾನ ಮಾಡಿಕೊಂಡು ಇನ್ನು ರೆಡಿ ಆದೆ. ಇನ್ನು ಕಿಟ್ಟಿ ಕಾರ್ ತೆಗಿತೀನಿ ಅಂತ ಅಂದ್ಬಿಟ್ಟು ಅವರು ಇನ್ನು ಕಾರ್ ತೆಗೆದ್ರು. ಸೊ ಪಾಪು ಇನ್ನೂ ನಿದ್ದೆಗಣ್ಣಲ್ಲೇ ಇದ್ದ. ಅವನು ನಿದ್ದೆ ಸಾಕಾಗಿಲ್ಲ, 2:30ಗೆ ಎಬ್ಬರಿಸಿದ್ವಿ. ಹಾಗಾಗಿ ಅವನಿನ್ನೂ ತೂಗುಡಿಸ್ತಾನೇ ಇದ್ದ. ಇನ್ನು ಹಂಗೂ ಹೋಗಿ ಹೊರಟ್ಬಿಡೋಣ, ಇನ್ನು ಮಳೆ ಗಿಳೆ ಸ್ಟಾರ್ಟ್ ಆಗಿಬಿಡುತ್ತೆ. ಮತ್ತು 6 ಗಂಟೆಗೆ ನಾಗರಹೊಳೆ ಹತ್ರ ಬಿಡ್ತಾರೋ ಬಿಡಲ್ವೋ, ರಶ್ ಇರುತ್ತೆ ಅನ್ನೋ ಗೊಂದಲ ಎಲ್ಲ ತುಂಬಾ ಇತ್ತು. ಇನ್ನು ಪಾಪು ಇನ್ನು ಕಾರ್ ಹತ್ತದೇ ತಕ್ಷಣ ಅವ್ನು ನಿದ್ದೆ ಮಾಡಿಬಿಟ್ಟ. ಇನ್ನು ನಾನು ಒಂದು ಸ್ವಲ್ಪ ದೂರ ಕಿಟ್ಟಿನ ಮಾತಾಡಿಸ್ಕೊಂಡು ಸಾಂಗ್ ಕೇಳ್ಕೊಂಡೇ ಹೋಗ್ತಾಯಿದ್ವಿ. ನನಗೂ ತುಂಬಾ ನಿದ್ದೆ ಬರ್ತಾಯಿತ್ತು. ಮತ್ತು ತಿರ್ಗಾ ಡೀಸೆಲ್ ಹಾಕ್ಸಿರ್ಲಿಲ್ಲ. ಹಾಗಾಗಿ ಡೀಸೆಲ್ ಹಾಕ್ಸೋಣ ಅಂತ ಒಂದು 2-3 ಕಡೆ ನೋಡಿದ್ವಿ. ಫೈನಲಿ ಇಲ್ಲಿ ಸಿಕ್ತು. ಬಟ್ ಇದರಲ್ಲಿ ಡೀಸೆಲ್ ಜಾಸ್ತಿ ರೇಟ್ ಇತ್ತು. 1 ಲೀಟರ್ಗೇನೋ 130 ರುಪೀಸ್ ಏನೋ ಇತ್ತು, ಜಾಸ್ತಿ ಇತ್ತು. ಹಾಗಾಗಿ ಬರೀ 500ಗೆ ಮಾತ್ರ ಹಾಕಿಸ್ಕೊಂಡು ಇನ್ನು ಮುಂದೆ ಎಲ್ಲಾದರೂ ಹಾಕಿಸ್ಕೊಂಡ್ರೆ ಆಯಿತು ಅಂತ ಮುಂದೆ ಹೊರಟ್ವಿ. ಹಾಗಾಗಿ ಅಲ್ಲಿ ಇನ್ನೊಂದು ಬಂಕ್ ಓಪನ್ ಇತ್ತು. ಅಲ್ಲೊಂದು 1,500ಕ್ಕೊಂದು ಡೀಸೆಲ್ ಹಾಕಿಸ್ಕೊಂಡು ಇನ್ನು ಹೊರಟ್ವಿ ಇನ್ನು ಮಳೆ ಹನಿ ಬೇರೆ ಹಾಕ್ತಾಯಿತ್ತು. ಇನ್ನು ನಾನು ನಿದ್ದೆ ಮಾಡಿಬಿಟ್ಟೆ. ಇನ್ನು ಕಿಟ್ಟಿಗೆ ಒಬ್ಬರೇ ಪಾಪ ಕಾರ್ ಓಡಿಸ್ಕೊಂಡು ಮಳೆ ಹಾಕ್ತಾಯಿತ್ತು. ಅವರು ಓಡಿಸ್ಕೊಂಡು ಫೈನಲಿ ನಾವು ನಾಗರಹೊಳೆ ಹತ್ರ ಬಂದ್ವಿ. ಬಟ್ ಏನು ಅಂತಂದರೆ 1 ಕಿಲೋಮೀಟರಷ್ಟು ಫುಲ್ಲು ಟ್ರಾಫಿಕ್ ಆಗಿತ್ತು. ಏನಕ್ಕೆ ಅಂತಂದರೆ ನಾಗರಹೊಳೆಯಲ್ಲಿ 6 ಗಂಟೆಗೇ ಓಪನ್ ಇದ್ದಿದ್ದು. ಆಲ್ಮೋಸ್ಟ್ ಎಲ್ಲ ಗಾಡಿಗಳು ಬಂದು ನಿಂತಿತ್ತು. ಹಾಗಾಗಿ 1 ಅವರ್ ಮಾತ್ರ ಏನೋ ಅವ್ರು ತುಂಬ ನಿಂತಿದ್ರು. 6 ಗಂಟೆ ನಮಗಿನ್ನೂ ಟೈಮ್ ಇತ್ತು. ಸೊ ನಮ್ಮ ಪುಣ್ಯಕ್ಕೆ ಇನ್ನೊಂದು 1/4 ಗಂಟೆ ಅಷ್ಟೇ ನಾವು ವೆಯ್ಟ್ ಮಾಡಿದ್ದು. ಇನ್ನು 1/4 ಗಂಟೆಲಿ ಓಪನ್ ಆಗುತ್ತೆ ಅಂತಂದರು. ಇನ್ನು ಕಿಟ್ಟಿ ಟಿಕೆಟ್ ತರೋಕ್ಕೆ ಅಂತ ಹೋದರು. ಇನ್ನು ನಾನು ಕಾರಲ್ಲೇ ಕೂತ್ಕೊಂಡಿದ್ದೆ. ಬಟ್ ಏನು ಅಂತಂದರೆ ಆಪೋಸಿಟ್ ಒಂದು ಬಸ್ ಬರ್ತಾಯಿತ್ತು. ನಾನು ಒಬ್ಬಳೇ ಕೂತಿರೋದ್ರಿಂದ ಕಾರಲ್ಲಿ ತೆಗೀರಿ ಅಂತ ಅಂಥವ್ರು ಅನ್ನೋ ಭಯ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಕಿಟ್ಟಿ ಬೇರೆ ಇನ್ನೂ ಬಂದಿರಲಿಲ್ಲ. ಅಷ್ಟೊತ್ತಿಗೆ ಹೆಂಗೋ ಪಾಪುನ ಸ್ವಲ್ಪ ಎಬ್ಬರಿಸ್ದೆ. ಏದೋ ಪಾಪು ಒಂಚೂರು ಅಪ್ಪನ ಕರ್ಕೊಂಡು ಬಾ ಅಂತ. ಬಟ್ ಪುಣ್ಯಕ್ಕೆ ಹೆಂಗೋ ಕಿಟ್ಟಿನೇ ಅಷ್ಟರಲ್ಲಿ ಬಂದರು. ಮತ್ತು ಏನು ಅಂತಂದರೆ ಇನ್ನೂ ಟೈಮ್ ಇತ್ತು. ಇನ್ನು ಪಾಪು ಎದ್ದ ತಕ್ಷಣವೇ ಇನ್ನು ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡ. ಇನ್ನು 6 o'clock ಆಯಿತು. ಹಾಗಾಗಿ ಇನ್ನು ಕಿಟ್ಟಿನೂ ಬಂದರು. ಹೆಂಗೋ ಸ್ವಲ್ಪ ಮೂವ್ ಮಾಡಿದ್ರು ಗಾಡಿನ. ಅಂತೂ ನಾಗರಹೊಳೆ ದಾಟಿದ್ವಿ. ಏನು ಅಂತಂದರೆ ತುಂಬ ಕಾರ್ಗಳು, ತುಂಬ ವೆಹಿಕಲ್ ಇತ್ತು. ಆಲ್ಮೋಸ್ಟ್ ಎಲ್ಲರೂ ಬೇಗನೆ ಹೋಗಬೇಕು ಅಂತ ಪಾಪ ರೆಡಿ ಆಗಿಬಿಟ್ಟು ಪ್ರಿಪೇರಾಗಿ ಬಂದ್ಬಿಟ್ಟಿದ್ರು. ನಾನು ಕೊಟ್ಟಿಯೂರ್ಗೆ ಹೋಗ್ತಾ ಇರೋದು ಅಂತ ಸ್ವಲ್ಪ ಕೈಗೆಲ್ಲ ಸ್ವಲ್ಪ ಮೆಹಂದಿ ಹಾಕ್ಕೊಂಡು ನಾನು ರೆಡಿಯಾಗಿದ್ದೆ. ಆಲ್ಮೋಸ್ಟ್ ಏನು ಅಂತಂದರೆ ಆ ಟಿಗೂ ಕಾರವನಿಗೂ ಸ್ವಲ್ಪ ಟಚ್ ಆಯಿತು. ಹಾಗಾಗಿ ಅವರು ಸ್ವಲ್ಪ ಜಗಳ ಮಾಡ್ತಾಯಿದ್ರು. ಇನ್ನು ಸ್ಟಾರ್ಟ್ ಆಗುತ್ತೆ. ಇನ್ನು ಫುಲ್ ಫಾರೆಸ್ಟೇ ಇರುತ್ತೆ. ಏನು ಅಂತಂದರೆ ಅನಿಮಲ್ಸ್ ಕಾಣುತ್ತೆ ಅನ್ನೋ ಒಂದು ಖುಷಿ ಇತ್ತು. ನಾವೇನೋ ಆನೆ ಎಲ್ಲ ಕಾಣುತ್ತೆ ಅಂದ್ಕೊಂಡಿದ್ವಿ. ಬಟ್ ಏನು ಅಂತಂದರೆ ಒಂದು ಆನೆನೂ ಕಾಣಿಸ್ಲಿಲ್ಲ, ಬರೀ ಜಿಂಕೆಗಳೇ ಕಾಣಿಸ್ತಾ ಇದ್ದಿದ್ದು. ಮತ್ತು ಹಾಗಾಗಿ ಇನ್ನು ಪಾಪುನೇ ಎದ್ಬಿಟ್ಟು ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ದ. ಇನ್ನು ಜಿಂಕೆಗಳೆಲ್ಲ ನೋಡಿ ಫುಲ್ ಖುಷಿ ಆದ. ಹಾಗೆ ಮುಂದೆ ಹೋಗ್ತಿರುವಾಗ ಅರ್ಜುನನ ಸ್ಮಾರಕ ಇತ್ತು. ನನಗೆ ಗೊತ್ತೇ ಇರಲಿಲ್ಲ ಈ ಲೈನಲ್ಲೇ ನಮಗೆ ಸ್ಮಾರಕ ಸಿಗುತ್ತೆ ಅಂತ. ಬಟ್ ಕಿಟ್ಟಿ ತೋರಿಸಿದ ತಕ್ಷಣ ಖುಷಿ ಆಯಿತು, ಅರ್ಜುನನ ಸ್ಮಾರಕ ಇದೇನೆ ಅಂತ. ಸೊ ಹಾಗಾಗಿ ಅರ್ಜುನನಂತೂ ನೋಡೋಕ್ಕಾಗಲ್ಲ, ಅಟ್ಲೀಸ್ಟ್ ಸ್ಮಾರಕನಾದರೂ ನೋಡೋಣ ಅಂತ ಅಂದ್ಬಿಟ್ಟು ಇನ್ನೆಲ್ಲ ಕಾರ್ ನಿಲ್ಲಿಸ್ಬಿಟ್ಟು ಸೈಡ್ಗೆ ಹಾಕ್ಬಿಟ್ಟು ಇನ್ನು ನಾವು ನೋಡೋಣ ಅಂತ ಹೇಳಿದ್ವಿ. ಅಲ್ಲೇ ಒಂದು ಆನೆ ನಿಂತಿತ್ತು. ಬಟ್ ಅದು ಆನೆ ಹೆಸರು ಗೊತ್ತಿಲ್ಲ ನನಗೆ. ಹಾಗೆ ನಾನು ಕಿಟ್ಟಿ ವೀಡಿಯೋಸ್ ಮಾಡ್ಕೊಂಡು ಇಲ್ಲ ಆಲ್ಮೋಸ್ಟ್ ಎಲ್ಲರೂ ಅಲ್ಲಿ ಹೋಗ್ತಾ ಇರೋರೆಲ್ಲ ಆಲ್ಮೋಸ್ಟ್ ಇಳಿದು ಫೋಟೋ ತೆಗೆಸ್ಕೊತಾ ಇದ್ರು. ಆಲ್ಮೋಸ್ಟ್ ಬರೀ ಜಿಂಕೆನೇ ಕಾಣಿಸಿದ್ದು, ಇನ್ನೇನು ಕಾಣಿಸ್ಲಿಲ್ಲ. ಏನು ಅಂತಂದರೆ ಪಾಪು ಟೈಗರ್ ಬರುತ್ತೆ ಅಂತೆಲ್ಲ ಅಂತಿದ್ದ. ಬಟ್ ಏನು ಕಾಣಿಸ್ಲಿಲ್ಲ. ಸೊ ಹಾಗೆ ಫನ್ ಮಾಡ್ಕೊಂಡು ನಾವಿನ್ನೂ ಮುಂದೆ ಹೋದ್ವಿ. ಅವನು ನಿದ್ದೆ ಮಾಡಿಬಿಡ್ತಿದ್ದ. ಇನ್ನು ನಾವು ಕೇರಳ ಬಾರ್ಡ್ರ್ ಒಳಗಡೆನೇ ದಾಟಿದ್ವಿ. ಕರ್ನಾಟಕ ಬಾರ್ಡ್ರ್ ಬಿಟ್ಬಿಟ್ಟು ಕೇರಳ ಬಾರ್ಡ್ರ್ ಎಂಟ್ರಿ ಆದ್ವಿ. ನಾವೇನೋ ಇನ್ನೇನಂದರೆ ಆಲ್ಮೋಸ್ಟ್ ಎಲ್ಲ ರೋಡು ಸಿಂಗಲ್ ರೋಡೇ.
ಹಾಗಾಗಿ ಸ್ವಲ್ಪ ಚಿಕ್ಕ ರೋಡು, ಸ್ವಲ್ಪ ಹುಷಾರಾಗಿ ಹೋಗಬೇಕು. ಒಂದು ಕಾರು ಆಪೋಸಿಟ್ ಬರೋಕ್ಕಾಗ್ತಿರ್ಲಿಲ್ಲ. ಆಲ್ಮೋಸ್ಟ್ ಒಂದು ಲೈನ್ ಹೋದ್ಮೇಲೆ ಇನ್ನೊಂದು ಲೈನ್ ಬರಬೇಕಾಗಿತ್ತು, ಆಪೋಸಿಟ್ ಗಾಡಿಗಳು ಬರಬೇಕಾಗಿತ್ತು. ಯಾಕೆಂದರೆ ಅಷ್ಟು ಪುಟ್ಟ ರೋಡು. ಮತ್ತು ನಾವು ಫಸ್ಟ್ ಟೈಮ್ ಕಾರಲ್ಲಿ ಈ ಸೈಡ್ ಹೋಗೋದ್ರಿಂದ ನಮಗೂ ಸ್ವಲ್ಪ ಭಯ ಇತ್ತು, ಹೇಗಿರುತ್ತೋ ಏನೋ ಅನ್ನೋದು ಸ್ವಲ್ಪ ಗೊಂದಲ ಇತ್ತು. ಫಸ್ಟ್ ಟೈಮ್ ಆ ರೋಡಲ್ಲಿ ಹೋಗ್ತಾ ಇರೋದ್ರಿಂದ. ಲಾಸ್ಟ್ ಟೈಮ್ ನಾವು ನಾಗರಹೊಳೆಗೆ ಹೋದಾಗ ನಮ್ಮ ಗಾಡೀಲಿ ಹೋಗಿದ್ವಿ, ಹಾಗಾಗಿ ಕಾರಿದ್ರೆ ಮಾತ್ರ ಒಳಗೆ ಬಿಡೋದು ಅಂತ ಅಂದಿದ್ರು. ಹಾಗಾಗಿ ನಾವು ರಿಟರ್ನ್ ಬಂದ್ಬಿಟ್ಟಿದ್ವಿ. ಬಟ್ ಇವಾಗ ಹೋದಾಗ ಏನಂದರೆ ಖುಷಿ ಆಯಿತು, ಫಸ್ಟ್ ಟೈಮ್ ಕಾರಲ್ಲಿ ಅಷ್ಟು ದೂರ ಹೋಗ್ತಾ ಇರೋದು ಅನ್ನೋದೊಂದು. ಪಾಪು ಅಂತೂ ಫುಲ್ ನಿದ್ದೆ ಮಾಡ್ತಾಯಿದ್ದ. ಇನ್ನು ನಾನು ನಿದ್ದೆ ಅಷ್ಟೇನು ಮಾಡಲಿಲ್ಲ. ಇನ್ನು ಕಿಟ್ಟಿ ಜೊತೆನೇ ಮಾತಾಡ್ಕೊಂಡು ಇನ್ನು ನೇಚರ್ನಂತೂ ತುಂಬ ಚೆನ್ನಾಗಿತ್ತು. ಆ ನೇಚರ್ ನೋಡೋದ್ರಲ್ಲೇ ಫುಲ್ ಖುಷಿಯಾಗೋಯಿತು. ನಾವು ಫೈನಲಿ ಕೊಟ್ಟೂರು ಹತ್ತತ್ರನೇ ಬಂದ್ವಿ. ಏನಂದರೆ ಟಾಪಿಂದ ಡೌನ್ ಇಳಿಬೇಕಾಗಿತ್ತು. ಸೊ ಕೆಲವೊಂದು ಗಾಡಿಗಳೆಲ್ಲ ಹತ್ತುತ್ತಾನೆ ಇರಲಿಲ್ಲ, ಅಲ್ಲಲ್ಲೇ ಸ್ಟಾಪ್ ಮಾಡ್ಕೊಂಬಿಟ್ಟಿದ್ರು. ಬಟ್ ವ್ಯೂ ಮಾತ್ರ ತುಂಬಾ ಚೆನ್ನಾಗಿತ್ತು. ಹೇಗಿತ್ತು ಅಂತಂದರೆ ನಾವು ಮೇಲಿಂದ ಕೆಳಗೆ ಇಳಿತಾ ಇರೋದ್ರಿಂದ ಸೊ ಫಾಗ್ ಎಲ್ಲ ಅಲ್ಲಲ್ಲೇ ಇತ್ತು. ನಮಗಂತೂ ಫುಲ್ ಖುಷಿ. ಪಾಪು ಮಲಗಿರೋನು ಎದ್ಬಿಟ್ಟು ಅವನು ಫಾಗ್ ನೋಡು ಅಂತಂದಾಗ ಆ ಫಾಗ್ ನೋಡಿ ತುಂಬಾ ಖುಷಿ ಆಯಿತು. ಮತ್ತು ಏನಂದರೆ ನಾವಿನ್ನು ಸ್ವಲ್ಪ ಹತ್ತತ್ರ ಹೋದಷ್ಟು ತುಂಬ ಮಳೆ ಸ್ಟಾರ್ಟ್ ಆಗೋಯಿತು. ಪುಣ್ಯ ಏನು ಅಂತಂದರೆ ಮೈಸೂರಲ್ಲಿ ಒಂದು ಸ್ವಲ್ಪ ಹನಿ ಆಯಿತು ಅನ್ನೋದು ಬಿಟ್ಟರೆ ನಾವು ಹೋಗೋ ಗಂಟನೂ ನಮ್ಗೆ ಅಷ್ಟು ಮಳೆನೇ ಇರಲಿಲ್ಲ. ಇನ್ನು ಅಲ್ಲಿ ಹತ್ತತ್ರ ಹೋದ ತಕ್ಷಣವೇ ಫುಲ್ಲು ಮಳೆ ಮತ್ತು ಫುಲ್ಲು ಟ್ರಾಫಿಕ್ ಇತ್ತು. ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಅಲ್ಲಲ್ಲೇ ಇತ್ತು. ನಾವೊಂದು 2 ಕಡೆ ನೋಡಿದ್ವಿ, ಅಲ್ಲೆಲ್ಲ ಫುಲ್ ಮತ್ತು ಗಾಡಿ ತೆಗಿಯೋಕ್ಕಾಗಲ್ಲ, ತುಂಬ ಕೆಸರು ಮತ್ತು ಪಿಚ್ಚಿ ಆಗುತ್ತೆ ಅಂತ. ಫೈನಲಿ ಇಲ್ಲೊಬ್ರು ತಾತ ಅಂತೂ ಚೆನ್ನಾಗಿ ಮಾತಾಡಿದ್ರು. ಏನು ಅಂತಂದರೆ ಕಿಟ್ಟಿ ತಮಿಳಲ್ಲಿ ಮಾತಾಡಿದ್ರು, ತಾತ ಮಲಯಾಳಮಲ್ಲಿ ಮಾತಾಡಿದ್ರು. ನಾನು ಫುಲ್ ನಗು. ಅವ್ರು ಏನು ಮಾತಾಡಿದ್ರು ಅಂದರೆ ಅವ್ರು ಹೇಳ್ತವ್ರೆ ಅಲ್ಲೋಗಿ ನಿಲ್ಲಿಸು ಅಂತ, ಅದಕ್ಕೆ ಅಲ್ಲೋಗ್ತಾ ಇದ್ದೀನಿ ಅಂತ ಕಿಟ್ಟಿ ಹೇಳ್ತಾಯಿದ್ರು. ಒಟ್ಟಿನಲ್ಲಿ ಏನು ಅಂತಂದರೆ ಎಲ್ಲೇ ಹೋದರೂ ಕಿಟ್ಟಿ ಸ್ವಲ್ಪ ಲ್ಯಾಂಗ್ವೇಜ್ ಮ್ಯಾನೇಜ್ ಮಾಡ್ತಾರೆ. ಏನು ಅಂದರೆ ಹಿಂದಿ, ತೆಲುಗು, ತಮಿಳು ಇದಿಷ್ಟು ಸ್ವಲ್ಪ ಮ್ಯಾನೇಜ್ ಮಾಡ್ತಾರೆ. ಹಾಗಾಗಿ ಎಲ್ಲೇ ಹೋದರೂ ನನಗೊಂದು ಸ್ವಲ್ಪ ಕಂಫರ್ಟಬಲ್ ಆಗುತ್ತೆ. ಯಾಕೆಂದರೆ ನನಗೆ ಅಷ್ಟಾಗಿ ಯಾವುದು ಬರಲ್ಲ. ಕಿಟ್ಟಿ ಆದರೆ ಸ್ವಲ್ಪ ಮ್ಯಾನೇಜ್ ಮಾಡ್ತಾರೆ. ಹಾಗಾಗಿ ಎಲ್ಲೇ ಹೋದ್ರೂ ಅನ್ನೋದೊಂದು ಸ್ವಲ್ಪ. ಮತ್ತು ಏನು ಅಂದರೆ ರೋಡ್ ಫುಲ್ ಪಿಚ್ಚಿ ಆಗಿಬಿಟ್ಟಿತ್ತು. ನಾನಂತೂ ಆ ಸೀರೆ ಎತ್ಕೊಂಡು ಹೋಗೋದೇ ಕಷ್ಟ ಆಗಿಬಿಟ್ಟಿತ್ತು. ಯಾಕೆಂದರೆ ವೈಟ್ ಸ್ಯಾರಿ ಬೇರೆ, ಇನ್ನು ಕೆಸರಾಯಿತು ಅಂತಂದರೆ ಅದು ಕರೆ ಹಾಗೆ ಉಳ್ಕೊಬಿಡುತ್ತೆ ಅಂತ. ಇನ್ನೊಂದು ಸ್ವಲ್ಪ ಮುಂದೆ ಹೋದಷ್ಟು ಅದು ಹಾಗೆ ಮುಂದೆ ಹೋದ್ವಿ. ಆಲ್ಮೋಸ್ಟ್ ಎಲ್ಲ ದರ್ಶನ ಮುಗಿಸ್ಕೊಂಡು ಹೋಗೋರು ಹೋಗ್ತಾ ಇದ್ರು. ನಮಗೆಲ್ಲಿ ಏನು ಅಂತ ಗೊತ್ತಾಗ್ತಾನೆ ಇರಲಿಲ್ಲ. ಸೊ ಹಾಗೆ ಮುಂದೆ ನಡ್ಕೊಂಡು ನಾನು ಕಿಟ್ಟಿ ಮತ್ತು ಪಾಪು ಹೋಗ್ತಾನೆ ಇದ್ವಿ. ಕಿಟ್ಟಿ ಲಗೇಜ್ ಇಟ್ಕೊಂಡು ಹೋದ್ರು. ಏನು ಅಂತಂದರೆ ಇಲ್ಲಿ ವಾಟರ್ ಅವ್ರು ಸ್ನಾನ ಮಾಡ್ಕೊಳಕ್ಕೆ ಒಂದು ಇದಿತ್ತು ನೀರಿಂದು, ಅಲ್ಲಿ ಹೋಗೋಣ ಅಂತ ಎಲ್ಲರೂ ಹೋಗ್ತಾ ಇದ್ರಲ್ಲ ಅಂತ ನಾವು ಹೋಗ್ತಿದ್ವಿ. ಏನಂತಂದರೆ ಅಲ್ಲಿ ನಡೆಯೋದಕ್ಕೆ ಆಗ್ತಾನೆ ಇರಲಿಲ್ಲ, ತುಂಬ ಕಾಲು ಎತ್ತಾಯಿತು. ಪಾಪು ನಾನು ನಡೆಯೋದು ನೋಡಿನೇ ಕೊಡಿ ನಾನು ವೀಡಿಯೋ ಮಾಡ್ತೀನಿ ನಿಂದು ಅಂದ್ಬಿಟ್ಟು ಅವ್ನು ವೀಡಿಯೋ ಮಾಡ್ತಿದ್ದ. ಬಟ್ ನಂಗೆ ನಡೆಯೋಕ್ಕೆ ಕಷ್ಟ ಆಗ್ತಾಯಿತ್ತು. ನಾನಂತೂ ಈಗ ಒಂದು ರೌಂಡ್ ದಪ್ಪನೇ ಆಗೋಗಿದ್ದೀನಿ. ಫಸ್ಟಾರು ಸ್ವಲ್ಪ ಡಯಟ್ ಅಂದ್ಕೊಂಡು ಸ್ಲಿಮ್ಮಾಗಿರ್ತಿದ್ದೆ. ಈಗ ಡಯಟ್ ಎಲ್ಲ ಹುಷಾರು ತಪ್ಪಿದಾಗಿಂದ ಡಯಟ್ ಎಲ್ಲ ಬಿಟ್ಬಿಟ್ಟು ಸ್ವಲ್ಪ ಪೂರಿ ಥರ ಬಲೂನ್ ಥರ ಊದ್ಕೊಂಡ್ಬಿಟ್ಟಿದ್ದೀನಿ. ಫೈನಲಿ ನಾವು ಕೊಳ ಹತ್ರ ಬಂದ್ವಿ. ಆಲ್ಮೋಸ್ಟ್ ಎಲ್ಲ ಸ್ನಾನ ಮಾಡ್ತಿದ್ರು. ಏನಂದರೆ ಆ ವಾಟ್ರ್ ತುಂಬ ಕೋಲ್ಡ್ ಇತ್ತು, ಪಾಪುನೇ ಹೇಳಿದ್ದು. ಬಟ್ ನಾನು ಸ್ನಾನ ಮಾಡೋಕ್ಕೆಲ್ಲ ವ್ಯವಸ್ಥೆ ಇರುತ್ತೋ ಇಲ್ವೋ ಅಂದ್ಕೊಂಡು ಮನೇಲೇ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದಿದ್ದೆ. ಇವರಿಬ್ಬರೇ ಸ್ನಾನ ಮಾಡೋದ್ರಿಂದ ಏನು ಹಿಂಸೆ ಅನ್ನಿಸ್ಲಿಲ್ಲ. ಪಾಪುನೂ ಮತ್ತು ಕಿಟ್ಟಿನೂ ಹೋಗಿ ತಕ್ಷಣವೇ ಸ್ನಾನ ಮಾಡ್ಕೊಂಡು ಬಂದರು. ಸ್ನಾನದ ಹತ್ರನೂ ಏನು ರಶ್ ಇರಲಿಲ್ಲ. ಆಲ್ಮೋಸ್ಟ್ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ಹೋಗ್ತಿದ್ರು. ಏನು ಅಂತಂದರೆ ನಾವು ಸ್ನಾನ ಅವ್ರು ಮಾಡಿಕೊಂಡ್ರು, ನಾನು ಹಾಗೆ ನೀರನ್ನ ಪ್ರೋಕ್ಷಣೆ ಮಾಡ್ಕೊಂಡು ಅಷ್ಟೇ. ಇನ್ನು ಪಾಪು ಮತ್ತು ಕಿಟ್ಟಿ ಪಂಚೆ ತೊಗೊಂಬಂದಿದ್ರು. ಪಂಚೆ ಹಾಕೊಳಕ್ಕೆ ಸ್ವಲ್ಪ ಕಿಟ್ಟಿ ಕಷ್ಟ, ಯಾಕೆಂದರೆ ಅಭ್ಯಾಸ ಇರಲಿಲ್ಲ. ಹಾಗಾಗಿ ಇನ್ನು ಪಾಪು ಅಂತೂ ಅವನಿಗೆ ಪಂಚೆ ಹಾಕೊಳ್ಳೋದೇ ಒಂದು ಖುಷಿಯಾಗ್ಬಿಟ್ಟಿತ್ತು. ಮತ್ತು ನಮಗೆ ಲಗೇಜ್ ಎಲ್ಲಿ ಇಡಬೇಕು ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ನಾವು ಲಗೇಜ್ನ ಸ್ವಲ್ಪ ದೂರ ತೊಗೊಂಡು ಹೋದ್ವಿ. ಆಮೇಲೆ ತಿರ್ಗಾ ಯಾರನ್ನಾರು ಕೇಳಿದಾಗ ಆಲ್ಮೋಸ್ಟ್ ಕನ್ನಡದವರೇ ತುಂಬ ಜನ ಇರೋದ್ರಿಂದ ನಮ್ಗೆ ಅದೊಂದು ಸ್ವಲ್ಪ ಹೆಲ್ಪ್ ಆಯಿತು. ಕನ್ನಡದವರೇ ಹೇಳಿದ್ರು ಅಲ್ಲಿದೆ ಹೋಗಿ ಇಲ್ಲಿದೆ ಹೋಗಿ ಅಂತ. ಯಾಕೆಂದರೆ ಅಲ್ಲಿ ಕೇರಳದಲ್ಲಿ ಆಲ್ಮೋಸ್ಟ್ ಎಲ್ಲ ಮಲಯಾಳಮೇ ಇರೋದ್ರಿಂದ ಸೊ ನಮ್ಮ ಕನ್ನಡದವರೇ ನಮಗೆ ಹೆಲ್ಪ್ ಮಾಡಿದ್ರು. ಇನ್ನು ಆಲ್ಮೋಸ್ಟ್ ನೀವು ನೋಡ್ತಾ ಇರ್ಬೋದು 100ಗೆ 90% ಬರೀ ನಮ್ಮ ಕನ್ನಡದವರೇ ಇದ್ದಾರೆ. ಕೇರಳದವರೆಲ್ಲ ಒಂದು 10% ಇದ್ದಾರೆ ಅಷ್ಟೇ. ಅಂದರೆ ನಾವು ಕರ್ನಾಟಕದವ್ರು ಎಷ್ಟು ಉದ್ಧಾರ ಮಾಡ್ತಾಯಿದ್ದೀವಿ, ಕೇರಳದವ್ರನ್ನ ಅಂದರೆ ತುಂಬ ಚೆನ್ನಾಗಿ ಉದ್ಧಾರ ಮಾಡ್ತಾಯಿದ್ದೀವಿ. ಏನು ಅಂತಂದರೆ ಒಂದು ಕುರಿ ಹಳ್ಳಕ್ಕೆ ಬಿತ್ತು ಅಂದರೆ ಎಲ್ಲ ಕುರಿಗಳು ಹೋಗಿ ಹಳ್ಳಕ್ಕೆ ಬೀಳುತ್ತೆ ಅನ್ನೋ ಹಾಗೆ
ಒಂದು ಸೆಲೆಬ್ರಿಟಿ ಹೋಗಿದ ತಕ್ಷಣವೇ ಆಲ್ಮೋಸ್ಟ್ ಎಲ್ಲರೂ ಅಲ್ಲೇನೋ ಇದೆ ಅಂದ್ಬಿಟ್ಟು ಇರೋ ಬರೋ ಕರ್ನಾಟಕದವರೆಲ್ಲ ಹೋದ್ರು. ಬಟ್ ಕೆಲವೊಂದು ರೀಲ್ಸಲ್ಲೆಲ್ಲ ನೀವು ನೋಡಿರ್ಬೋದು ಎಷ್ಟು ಸುಳ್ಳು ಎಷ್ಟು ಸತ್ಯ ಅಂತ. ತುಂಬ ರಶ್ ಇದೆ, ಇಲ್ಲ ಅಂತಲ್ಲ. ಯಾಕೆಂದರೆ ನಾವು ಒಂದು ದರ್ಶನ ಮಾಡಬೇಕು ಅಂತ ಅಂದರೆ ಕಷ್ಟಪಡಲೇಬೇಕು. ಎಲ್ಲ ಸುಖನೇ ಪಡಬೇಕಂದ್ರೆ ಆಗಲ್ಲ, ಕಷ್ಟಪಟ್ರೇ ಸುಖ. ಸೊ ನಮ್ಮ ಎಫರ್ಟ್ ಇರುತ್ತಲ್ಲ, ಎಫರ್ಟ್ ಪಟ್ರೇ ನಮ್ಗೆ ಸುಖನೂ ಸಿಗೋದು. ಸೊ ಹಾಗಾಗಿ ನಾವು ದರ್ಶನ ಮಾಡಬೇಕು ಅಂತಂದರೆ ಆಲ್ಮೋಸ್ಟ್ ಕ್ಯೂವಲ್ಲಿ ನಿಲ್ಲೇಬೇಕು, ಸಫರ್ ಪಡಲೇಬೇಕು. ಇನ್ನೊಂದೇನು ಅಂತಂದರೆ ಅಲ್ಲಿ ವೀಡಿಯೋಸ್ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಒಬ್ಬರು ಅಂಕಲು ನನಗೆ ನೀರು ಎಷ್ಟ್ಬಿಟ್ಟು ಫೋಟೋ ತೆಗಿಯೋಂಗಿಲ್ಲ, ವೀಡಿಯೋ ತೆಗಿಯೋಂಗಿಲ್ಲ ಅಂತ ಅಂದ್ಬಿಟ್ರು. ಹಾಗಾಗಿ ನಾನು ಜಾಸ್ತಿ ವೀಡಿಯೋ ಫೋಟೋಸ್ ಮಾಡಲೇ ಇಲ್ಲ. ಈಗ ನೋಡಿದ್ರಲ್ಲ, ಅವರೇ ನನಗೆ ಹೇಳಿದ್ದು ವೀಡಿಯೋಸ್ ತೆಗಿಬಾರ್ದು ಅಂತ. ಆಲ್ಮೋಸ್ಟ್ ನಾವು ನಮ್ಮ ದರ್ಶನ ಮುಗಿಸ್ಕೊಂಡು ಇಲ್ಲಿ ಬಂದ್ವಿ. ಇಲ್ಲೇನು ಅಂತಂದರೆ ಕಲ್ಲಿಗೆ ಕಲ್ಲು ಉಜ್ಜಿದ್ರೆ ವಿಭೂತಿ ಆಗುತ್ತೆ ಅಂತ ಅಂದರು. ಸೊ ಅದು ವಿಭೂತಿ ಅಲ್ಲ, ಅವರೇ ಹೇಳಿದ್ರು ಅದು ಕಲ್ಲು ಉಜ್ಜಿದ್ರೆ ಅದು ಸಿಮೆಂಟ್ ಕಲ್ಲು ಉಜ್ಜಿದ್ರೆ ಅದು ಸಿಮೆಂಟೇ ಬರೋದು ಅಂತ ಅಂದರು. ಸೊ ನಾನು ಪಾಪು ಗಂಡ ಇಟ್ಕೊಂಡ್ವಿ. ಹಾಗಾಗಿ ಇನ್ನು ಕಿಟ್ಟಿ ಪ್ರಸಾದ ತರ್ತೀನಿ ಅಂತ ಹೋಗಿದ್ರು. ನಾವು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ವಿ. ಇನ್ನು ಪ್ರಸಾದ ತೊಗೊಂಡು ಬಂದರು. ನನಗೆ ಆಲ್ಮೋಸ್ಟು ತಿಂದಲೇ ತುಂಬ ಸುಸ್ತಾಗೋಗಿತ್ತು, ಹೆವಿ ಬಿಸಿಲಿತ್ತು. ಆಲ್ಮೋಸ್ಟ್ ಮಳೆ ಬರುತ್ತೆ ಅಂದ್ಕೊಂಡಿದ್ದೆ, ಪರವಾಗಿರಲಿಲ್ಲ. ನನ್ನ ಪುಣ್ಯಕ್ಕೆ ಮಳೆ ಬರಲಿಲ್ಲ. ತುಂಬ ಬಿಸಿಲಿರೋದ್ರಿಂದ ಅಲ್ಲಿ ಕಷಾಯ ಬೇರೆ ಕೊಡ್ತಾಯಿದ್ರು. ನಾನು ಕಿಟ್ಟಿ ಕಷಾಯ ಕುಡಿದ್ವಿ, ತುಂಬಾ ಚೆನ್ನಾಗಿತ್ತು. ಏನೋ ಅಲ್ಲಿ ಹೋಗಿದ್ದಕ್ಕೆ ಸ್ವಲ್ಪ ಪುಣ್ಯನಾದರೂ ಬಂತು. ಆ ಕಷಾಯದಲ್ಲಿ ಏನಿತ್ತು ಅಂತಂದರೆ ಅವರೇನೋ ಪಾನಕ ಅಂದರು, ಬಟ್ ಅಲ್ಲಿ ಬೆಲ್ಲ ಮತ್ತು ಒಣಶುಂಠಿ ಹಾಕಿದ್ರು ಅಷ್ಟೇ. ಬಟ್ ಬಿಸಿನೀರಲ್ಲಿ ಹಾಕಿರೋದ್ರಿಂದ ಸ್ವಲ್ಪ ಗಂಟ್ಲೆಲ್ಲ ಸ್ವಲ್ಪ ಫ್ರೀ ಆಯಿತು. ಇನ್ನು ಅಲ್ಲಿ ಪಿಚಿ ಆಗಿರೋದ್ರಿಂದ ನಂಗೆ ನಡೆಯೋದು ತುಂಬ ಕಷ್ಟ ಆಗಿತ್ತು. ಇನ್ನು ತಿಂಡಿ ಬೇರೆ ತಿಂದಿರಲಿಲ್ಲ. ಇನ್ನು ಬೇರೆ ಕಡೆ ಎಲ್ಲಾದರೂ ಒಂದು 2-3 ಪ್ಲೇಸ್ ನೋಡ್ಕೊಂಡು ಹೊರಟ್ಬಿಡೋಣ ಅಂತ ಹೊರಟ್ವಿ. ಬಟ್ ಏನು ಅಂತಂದರೆ ತುಂಬ ಟ್ರಾಫಿಕ್ ಇರೋದ್ರಿಂದ ಎಲ್ಲೂ ಹೋಗೋದು ಬೇಡ, ಸೀದಾ ಮನೆಗೆ ಹೋದರೆ ಸಾಕು ಅಂತ ಅನ್ನಿಸ್ಬಿಟ್ಟಿತ್ತು. ತುಂಬ ಹಿಂಸೆ ಆಗ್ತಿತ್ತು ನನಗಂತೂ. ಏನು ಅಂತಂದರೆ ತಿಂಡಿ ಮಾಡಿರಲಿಲ್ಲ, ಬೆಳಗ್ಗೆ ಬೇಗ ಎದ್ದಿದ್ದು ಬೇರೆ. ಆ ರಶ್ಶು ಇದು ನೋಡ್ಬಿಟ್ಟು ಮನೆಗೆ ಹೋದರೆ ಸಾಕು ಅನ್ನಿಸ್ಬಿಡ್ತು ಬೇರೆ. ನಾವಿನ್ನು ನಡೆದು ಪಾರ್ಕಿಂಗ್ ಹತ್ರ ಹೋಗೋ ಅಷ್ಟೊತ್ತಿಗೆ ಸಾಕಾಗಿ ಅನ್ನಿಸ್ಬಿಡ್ತು. ಬಟ್ ಏನಂದ್ರೆ ಕೊಟ್ಟಿಯೂರಿಗೆ ಬಂದಿದ್ದಕ್ಕೆ ಏನಾದ್ರು ಒಂದು ತೊಗೊಂಡು ಹೋಗಬೇಕು ಅಂದ್ಬಿಟ್ಟು ನಾವೊಂದೊಂದು ತೊಗೊಂಡ್ವಿ. ಇದು ಬಿದ್ರಲ್ಲಿ ಮಾಡಿರೋದು, ಬರೀ 100 ರೂಪೀಸ್ ಅಂತ ಅಂದರು. ಮನೆ ಕಟ್ಟಿದ್ರೆ ದೃಷ್ಟಿ ದೋಷ ಎಲ್ಲ ಹೋಗುತ್ತೆ ಅಂತ ಅಂದರು. ಹಾಗಾಗಿ ನನ್ನ ರೀಲ್ಸಲ್ಲಿ ನೋಡಿದ್ದೆ. ಫೈನಲಿ ನಾವು ಪಾರ್ಕಿಂಗ್ ಹತ್ರ ಬಂದ್ವಿ, ಕಾರ್ ಪಾರ್ಕಿಂಗ್ ಹತ್ರ. ನಾನಿನ್ನು ಡ್ರೆಸ್ ಚೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡ್ರೆ ನಮ್ಮ ಕಾರಲ್ಲಂತೂ ಹೆವಿ ಇದಾಗ್ಬಿಟ್ಟಿತ್ತು. ಕಾರಲ್ಲಿ ಕೂತ್ಕೊಂಡಾಗಂತೂ ಫುಲ್ ಶೆಕೆ, ಎಷ್ಟೊತ್ತಿಗೆ ಹೊರಡ್ತೀವೋ ಅಂತ ಅನಿಸಿತ್ತು. ನೀವೇ ನೋಡಿ ಎಷ್ಟು ಟ್ರಾಫಿಕ್ ಇತ್ತು ಅಂದರೆ ಅಷ್ಟು ಟ್ರಾಫಿಕ್ ಇತ್ತು. ಇನ್ನು ತುಂಬ ಸುಸ್ತಾಗಿರೋದ್ರಿಂದ ಪಾಪು ಬೇರೆ ಹೊಟ್ಟೆ ಹಸಿವು ಅಂತ ಅಂತಿದ್ದ. ಹಾಗಾಗಿ ಅವರಿಬ್ಬರು ಟೀ ಕುಡಿದ್ರು, ನಾನು ಜ್ಯೂಸ್ ಮಾತ್ರ ಕುಡಿದೆ. ಆಲ್ಮೋಸ್ಟ್ ನನಗಿನ್ನೇನು ಕುಡಿಯೋದಕ್ಕೂ ಆಗ್ತಾನೇ ಇರಲಿಲ್ಲ. ಊಟ ಮಾಡಿದ್ರೇ ಸಾಕು ಅನಿಸ್ಬಿಟ್ಟಿತ್ತು. ಇನ್ನು ಆಲ್ಮೋಸ್ಟ್ ಮಳೆ ಬೇರೆ ಹನಿ ಆಗ್ತಾಯಿತ್ತು, ಮಳೆ ಸ್ಟಾರ್ಟ್ ಆಗಿಬಿಡ್ತು. ಏನು ಅಂತಂದರೆ ಹುಡುಗರುಗಳ್ದೆ ಬೆಸ್ಟ್ ಅಂದರೆ ಬೆಸ್ಟಪ್ಪ. ಒಂದು 4 ಫ್ರೆಂಡ್ಸ್ನ ಕರ್ಕೊಂಡವರು ಆರಾಮಾಗಿ ಬೈಕಲ್ಲಿ, ನಮ್ಮ ಹಿಂದೆ ಮುಂದೆ ಬರೀ ಬೈಕ್ ಅವರೇ ಬರ್ತಾಯಿದ್ದು, ಬರೀ ಬಾಯ್ಸೇ ಬರ್ತಾಯಿದ್ದು. ನಮ್ಗಿನ್ನ ಹೆಚ್ಚಾಗಿ ಅವ್ರಿಗೆ ಕ್ರೇಜ್ ಜಾಸ್ತಿ. ಇನ್ನು ಅಲ್ಲೇ ಒಂದು ಮೆಸ್ ಇತ್ತು, ಹಾಗಾಗಿ ಮೆಸ್ಸಲ್ಲಿ ಊಟ ಮಾಡೋಣ ಅಂತ ಹೋದ್ವಿ. ಅವ್ರು ನೋಡಿದ್ರೆ ಇನ್ನೂ ಊಟ ಏನಿಲ್ಲ, ತಿಂಡಿ ಇದೆ ಅಂತ ಅಂದರು. ಹಾಗಾಗಿ ಬಾತು ಮತ್ತು ಗೀ ರೈಸ್ ತಗೊಂಡ್ವಿ. 1 ಬಾತ್ ಬಂದು 110 ರೂಪೀಸ್. ಅದೇ ನಮ್ಮ ಮೈಸೂರಲ್ಲಿ 110 ರೂಪೀಸ್ಗೆ ಫುಲ್ ಊಟನೇ ಸಿಗ್ತಿತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ, ಕೇರಳದಲ್ಲಿ ತುಂಬ ಜಾಸ್ತಿ ಅಡ್ಜಸ್ಟ್ ಮಾಡಿಕೊಳ್ಳೇಬೇಕು. ಮತ್ತು ಹಾಗೆ ಅಲ್ಲೊಂದು ವಾಟರ್ ಫಾಲ್ಸ್ ಇತ್ತು, ಅದನ್ನು ಹಾಗೆ ನೋಡ್ಕೊಂಡ್ವಿ. ಏನು ಅಂತಂದರೆ ನಮ್ಮ ಕಾರು ಮೇಲೆ ಹತ್ತೋದಕ್ಕೆ ತುಂಬ ಇದಾಗ್ತಾಯಿತ್ತು. ಸೊ ಹಾಗಾಗಿ ಪಾಪು ಕಲ್ಲಿಡ್ತಾ ಇದ್ದ. ಆಮೇಲೆ ಕಿಟ್ಟಿಗೆ ಸ್ವಲ್ಪ ಮೂವ್ ಮಾಡಿದ್ರು. ನಾವು ಒಂದು 4 ಫೋಟೋಸ್ ತೊಗೊಂಡಿನ ಹೊರಟ್ವಿ. ತುಂಬಾ ಮಳೆ ಬರ್ತಾಯಿತ್ತು. ಹಾಗೆ ಅಲ್ಲಿ ಒಂದು ಟಿವಿ ಕಾಣಿಸ್ತು. ನಾನು ಕಿಟ್ಟಿಗೆ ನಿಲ್ಲಿಸ್ಬಿಡಿ, ನಾನು ಸ್ವಲ್ಪ ಫೋಟೋಸ್ ತೊಗೊಂಡು ಬರ್ತೀನಿ ಅಂದ್ಬಿಟ್ಟು ನಾನು ಪಾಪು ಮಾತ್ರ ಇಬ್ಬರು ಹೋದ್ವಿ. ವ್ಯೂ ಮಾತ್ರ ತುಂಬಾ ಚೆನ್ನಾಗಿತ್ತು. ಏನೇ ಆಗಲಿ ನಾವು ತಿಂಗಳೆಲ್ಲ ಕೆಲಸ ಮಾಡ್ತೀವಿ, ತಿಂಗಳೆಲ್ಲ ಒಂದು ಫೆಸ್ಟ್ರೇಷನ್ ಅನ್ನೋದು ಇದ್ದೇ ಇರುತ್ತೆ. ಬಟ್ ಈ ಥರ ಜಾಲಿಯಾಗಿ ಹಸ್ಬೆಂಡ್ ಆ್ಯಂಡ್ ಮಗು ಜೊತೆ ಒಂದು ರೌಂಡ್ ಹೋಗ್ಬಿಟ್ಟು ಬಂದರೆ ಅದರಷ್ಟು ನೆಮ್ಮದಿ ಇನ್ಯಾವುದೂ ಇಲ್ಲ. ಆಮೇಲೆ ಇನ್ನೇನು ತುಂಬ ಟಯರ್ಡು. ಸೊ ನಾನಂತೂ ನಿದ್ದೆನೇ ಮಾಡಿಬಿಟ್ಟೆ. ಪಾಪು ಅಂತ ಅವನಿಗೂ ಹೊಟ್ಟೆ ನೋವು ಅಂತ ಅಂತಿದ್ದ. ಬಟ್ ಹಾಗಾಗಿ ನನಗೂ ತುಂಬ ಟಯರ್ಡ್ ಅನ್ನಿಸ್ತಿತ್ತು. ಯಾಕೋ ತುಂಬ
ಬಟ್ ಕಿಟ್ಟಿ ಏನಂದರೆ ಪಾಪ ಒಬ್ಬರೇ ಕಾರ್ ಓಡಿಸೋದ್ರಿಂದ ಅವ್ರಿಗೂ ಫುಲ್ ಟೈರ್ಡು. ನಾನು ಪಪ್ಪು ಹೆಂಗೋ ಚೂರು ನಿದ್ದೆ ಮಾಡ್ಕೊಬಿಡ್ತಿದ್ವಿ. ಇನ್ನು ಹಾಗೆ ನಾವಿನ್ನು ಫಾರೆಸ್ಟ್ಗೆ ಎಂಟ್ರಿ ಆದ್ವಿ. ನಾವೇನೋ ಆನೆ ಸಿಗುತ್ತೆ ಅಂದ್ಕೊಂಡ್ರೆ ಇನ್ನು ನಮ್ಮ ಹಿಂದೆ ಎಷ್ಟು ಕಾರ್ಗಳು ಬರ್ತಿದೆ. ಮುಂದೆನೂ ಅಷ್ಟೇ ತುಂಬ ಕಾರ್ಗಳು, ತುಂಬ ಟ್ರಾಫಿಕ್. 1 ಅವರ್ ಅಲ್ಲಿ ನಿಂತಿದ್ದೀವಿ. ಯಾಕೆ ಅಂತಂದರೆ ಅಲ್ಲೇನೋ ಒಂದು ಹಬ್ಬ ನಡೀತಾಯಿತ್ತು, ಕೊಟ್ಟಿಯವ್ರದ್ದೇನೋ ಜಾತ್ರೆನೋ ಏನೋ ಅಂದರು, ಹಾಗಾಗಿ ಟ್ರಾಫಿಕ್ ಇದೆ ಅಂತಂದು. ಇನ್ನು ಅಲ್ಲಿ ಸೈಡಲ್ಲೇ 50 ರೂಪೀಸಿಗೆ ನೇರಳೆ ಹಣ್ಣು ಮಾರ್ತಾಯಿದ್ರು. ನಾವು ಈ ಸಮ್ಮರಲ್ಲಿ ನೇರಳೆ ಹಣ್ಣು ತಿಂದಿರಲಿಲ್ಲ. ಇನ್ನು ಕಿಟ್ಟಿ HD ಕೋಟೆಲಿ ಊಟ ಮಾಡೋದಕ್ಕೆ ಎಬ್ಬರಿಸಿದ್ರು. ಇನ್ನು ನಾನು ಬೇಡ ಮೈಸೂರಲ್ಲೇ ಊಟ ಮಾಡಿದ್ರೆ ಆಯಿತು ಅಂತ ಅಂದ್ಬಿಟ್ಟು ನಾನು ಹಿಂದೆ ತುಂಬ ನಿದ್ದೆ ಮಾಡಿಬಿಟ್ಟೆ. ಪಾಪು ಮುಂದ್ಗಡೆ ಕೂತಿದ್ದ, ಅವನು ಹಾಗೇ ನಿದ್ದೆ ಮಾಡಿಬಿಟ್ಟ. ಸೊ ಫೈನಲಿ ನಾವು 1 ಡೇ ಟ್ರಿಪ್ಪು ತುಂಬ ಚೆನ್ನಾಗೇ ಇತ್ತು. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಏನು ಅಂತಂದರೆ ದೈವ ದರ್ಶನ ಮಾಡಿದ್ದಂತೂ ತುಂಬಾ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಹೋಗಿರೋದ್ರಿಂದ ನಮಗಂತೂ ಫಸ್ಟ್ ಮನೆಗೆ ಹೋದರೆ ಸಾಕು ಅನಿಸ್ಬಿಟ್ಟಿತ್ತು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.